ಬಂಡಾಯ ಶಮನ ಬೆನ್ನಲ್ಲೇ ಅಸಮಾಧಾನಿತರಿಂದ ಒಂದಷ್ಟು ಷರತ್ತು. ಮುನಿಯಪ್ಪ ಕುಟುಂಬದವರಿಗೆ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಕೋಲಾರ ಬಂಡಾಯ ಶಮನ ಆಗಿರೋ ಬೆನ್ನಲ್ಲೇ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿ ಬಂದಿದ್ದಾರೆ ಅನ್ನೋ ಅಂಶ ಈಗ ಗೊತ್ತಾಗ್ತಾ ಇದೆ. ಆ ಷರತ್ತೇನು ಅಂದ್ರೆ ಅವರು ಫಸ್ಟ್ ಹಿಡ್ಕೊಂಡಿದ್ದಂತಹ ಪಟ್ಟೆ ಈಗಲೂ ಕೂಡ ಮುಂದುವರಿಸಿರೋದು. ಮುನಿಯಪ್ಪ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅಂತ. ಆದ್ರೆ ಮುನಿಯಪ್ಪ ಅವರು ಅವರ ಅಳಿಯನಿಗೆ ಟಿಕೆಟ್ ಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಇಬ್ಬರ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ಯಾರಿಗೆ ಲಾಭ ಆಗಬಹುದು ಅನ್ನೋದನ್ನ ಕಾದು ನೋಡ್ಬೇಕು. ಒಟ್ನಲ್ಲಿ ಇವತ್ತಿನ ಸಭೆ ಸಕ್ಸಸ್ ಆಗಿದೆ. ಬಂಡಾಯಗಾರರು ಯಾರೆಲ್ಲ ಅಸಮಾಧಾನವನ್ನ ಹೊಂದಿದ್ರು ಅವರೆಲ್ಲರೂ ಕೂಡ ಸಮಾಧಾನಗೊಂಡಿದ್ದಾರೆ. ಆದ್ರೆ ಸಭೆಯಲ್ಲಿ ಯಾವ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಈ ಸಮಾಧಾನವೇ ಹೊರತು ಮತ್ತೆ ಅಭ್ಯರ್ಥಿ ಯಾರು ಅಂತ ಘೋಷಣೆ ಆದ ನಂತರದಲ್ಲಿ ಇದು ಮತ್ತೆ ಪುಟಿದೇಳುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಷರತ್ ಹಾಕಿರೋದೇ ಹಾಗೆ. ಮುನಿಯಪ್ಪ ಅವರ ಕುಟುಂಬಸ್ಥರಿಗೆ ಹೊರತಾಗಿ ಯಾರಿಗಾದ್ರೂ ಟಿಕೆಟ್ ಅನ್ನ ಕೊಡಿ, ನಾವು ಅವರ ಪರವಾಗಿ ಕೆಲಸವನ್ನ ಮಾಡ್ತೀವಿ ಅನ್ನೋದು. ಮುಂದಿನ ದಿನಗಳಲ್ಲಿ ಅಂದ್ರೆ ನಾಳೆ ನಾಡಿದಲ್ಲಿ ಟಿಕೆಟ್ ಅನೌನ್ಸ್ ಆಗಬಹುದು. ಆಗ ಏನಾಗುತ್ತೆ ಕಾದು ನೋಡ್ಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ಇಂದ. ಸುಖೇಶ್, ಸಂಧಾನ ಸಭೆ ಸಕ್ಸಸ್ ಆಗಿದೆ, ಆದ್ರೆ ಷರತ್ತಿಗೆ ಒಪ್ಪಿದ್ದಾರಾ? ಆ ಷರತ್ತು ಏನಾಗಿರಬಹುದು? ಜೊತೆ ಒಂದು ಸ್ಪಷ್ಟ, ಇದು ಸಂಧಾನ ಸಭೆ ಸಕ್ಸಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಡೆದಂತ ಮಾತುಕತೆಯಲ್ಲಿ ಒಂದು ಹಂತಕ್ಕೆ ತೀರ್ಮಾನ ಏನಂದ್ರೆ, ನಾವು ಟಿಕೆಟ್ ಒಪ್ಪೋ ವಿಚಾರದಲ್ಲಿ ಬಲಗೈ ಸಮುದಾಯಕ್ಕಾದ್ರೂ ಕೊಡಿ, ಇಲ್ಲ ಎಡಗೈಗೆ ಕೊಡ್ಲೇಬೇಕಂದ್ರೆ ಮುನಿಯಪ್ಪ ಅವರ ಕುಟುಂಬವನ್ನು ಹೊರತುಪಡಿಸಿ ಕೊಡಿ ಅನ್ನುವಂತ ಷರತ್ತನ್ನ ವಿಧಿಸಿದ್ದಾರೆ ಅನ್ನುವಂಥದ್ದು. ಇದು ಒಂದು ರೀತಿಯ ಸಂಧಾನ ಸಕ್ಸಸ್ ಅನ್ನೋದಕ್ಕಿಂತಲೂ ಅವರ ಅಭಿಪ್ರಾಯವನ್ನ, ಅವರ ವರ್ಷನ ಅವ್ರು ಹೇಳುವುದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಇನ್ನೊಂದು ವರ್ಷನ್ ಇದೆ, ಅದು KH ಮುನಿಯಪ್ಪ ಅವರ ವರ್ಷನು, ಅವ್ರು ಏನಂತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಜೊತೆಗೆ ಆ ಎರಡನ್ನೂ ಕೂಡ ಪರಿಗಣಿಸಿ ಹೈಕಮಾಂಡ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದು. ಆದ್ರೆ ಈಗ ಅಲ್ಲಿ CM ಮತ್ತು DCM ಮೇಲ್ ಕಳಿಸಿರುವಂತದ್ದು, ಯಾರಿಗೆ ಟಿಕೆಟ್ ಕೊಟ್ಟರು ನೀವು ಕೆಲಸ ಮಾಡ್ಬೇಕಷ್ಟೇ ಅನ್ನುವಂತ ಒಂದು ರೀತಿಯ ಅವರ ಷರತ್ತಿಗೆ ಒಂದು ರೀತಿಯ ಕಟ್ ಹೇಳುವಂತ ರೀತಿಯಲ್ಲಿ ಪ್ರತಿ ಷರತ್ತನ್ನೋ ರೀತಿಯಲ್ಲಿ ಹಾಕಿ ಕಳಿಸ್ತಂತೆ ಕಾಣಿಸ್ತದೆ. ಇದು ಸದ್ಯಕ್ಕೆ ಆಗಿರುವಂತ ಬೆಳವಣಿಗೆ. ಈಗ ಎಡಗೈ ಸಮುದಾಯಕ್ಕೆ ಕೊಡ್ತಾರೋ ಬಲಗೈ ಸಮುದಾಯಕ್ಕೆ ಕೊಡ್ತಾರೋ ಅಂತ ಆ ನಂತರ ಬಲಗೈ ಸಮುದಾಯಕ್ಕೆ ಕೊಟ್ರೆ ಸಹಜವಾಗಿ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಇರಲ್ಲ. ಅಕಸ್ಮಾತ್ ಎಡಗೈ ಕೊಡೋದಾದ್ರೆ ಮುನಿಯಪ್ಪ ಕುಟುಂಬಕ್ಕೆ ಕೊಡಬೇಡಿ ಅನ್ನುವಂತಹ ಅವರ ಷರತ್ತನ್ನ AICC ನಾಯಕರು ಒಪ್ತಾರ, ಪ್ರಮುಖವಾಗಿ ಮುನಿಯಪ್ಪ ಅವ್ರನ್ನ ಒಪ್ಕೊಳ್ತಾರ ಅನ್ನುವಂಥದ್ದು ಈಗ ಪ್ರಶ್ನೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.